ಎಲ್ಲರಿಗೂ ಮತ್ತೊಮ್ಮೆ ಇನ್ಸೈಡ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂಥ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸ್ತಾರೆ ಅಂತಲೇ ಹೇಳ್ಬೋದು. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂಥ ಮುಂಬೈ ಇಂಡಿಯನ್ಸ್ 162 ರನ್ ಮಾಡ್ತಾರೆ. 6 ವಿಕೆಟ್ಗಳ ಕಳ್ಕೊಂಡು ಅಲಾಟೆಡ್ 20 ಓವರ್ಸಲ್ಲಿ ಅಂತಲೇ ಹೇಳ್ಬೋದು. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಅಂತ ನೋಡಿದ್ರೆ 51 ರನ್ ಹೊಡಿತಾರೆ ಸೂರ್ಯಕುಮಾರ್ ಯಾದವ್ ಅವರು, ಮತ್ತು ರೋಹಿತ್ ಶರ್ಮಾ ಅವರು 35 ರನ್ ಹೊಡಿತಾರೆ. ಇಲ್ಲಿ ಏನಾಯ್ತಪ್ಪ ನಿನ್ನೆ ಮ್ಯಾಚ್ ಅಂದರೆ ಸ್ಟಾರ್ಟ್ ತಗೊತಾರೆ ಪ್ಲೇಯರ್ಸು, ಸ್ಟ್ರಗಲ್ ಆಗ್ತಾರೆ ಆಕ್ಸಲರೇಟ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಈ ಟಾರ್ಗೆಟನ್ನು ಚೇಸ್ ಮಾಡ್ತಾ ಹೋಗಿ ಅವರು ಇನಿಷಿಯಲಿ KL ರಾಹುಲ್ ಅವರು ವಿಕೆಟ್ ಕಳ್ಕೊತಾರೆ. ಆದಮೇಲೆ ಪತುಮ್ ನಿಸಾಂಕ್ ಅವರು ನಿಂತು ಆಡಿ 44 ರನ್ ಮಾಡ್ತಾರೆ. ಮತ್ತು ಸಮೀರ್ ರಿಜ್ವಿ ಅವರು ಲಾಸ್ಟ್ ಮ್ಯಾಚ್ ಈ ಮ್ಯಾಚ್ ಕೂಡ ಹೀರೋ ಆಗ್ತಾರೆ ಅಂತಲೇ ಹೇಳ್ಬೋದು. ಅವರು 90 ರನ್ಸ್ ಮಾಡ್ತಾರೆ 51 ಬಾಲ್ಸಲ್ಲಿ ಅಂತಲೇ ಹೇಳ್ಬೋದು. ನಿನ್ನೆ ಕ್ಲಿಯರ್ಲಿ ನೋಡ್ಬೋದಿತ್ತು, ಪಿಚ್ಚು ಸ್ಲೋ ಇತ್ತು. ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಮಾಡಬೇಕಾದ್ರೂ ನೋಡ್ಬೋದು ನಾವು ಇನಿಷಿಯಲಿ ಎಲ್ಲ ಪ್ಲೇಯರ್ಸ್ ಸ್ಟಾರ್ಟ್ ತಗೊತಾರೆ, ಆ ಬಿಗ್ ಇನ್ನಿಂಗ್ಸ್ ಕನ್ವರ್ಟ್ ಮಾಡೋದ್ರಲ್ಲಿ ಅವರು ವಿಫಲ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ ವಿಷಯಕ್ಕೆ ಬಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಅಕ್ಷರ್ ಪಟೇಲ್ ಅವರು 4 ಓವರ್ ಮಾಡ್ತಾರೆ, 22 ರನ್ ಕೊಡ್ತಾರೆ, 1 ವಿಕೆಟ್ ತಗೊತಾರೆ ಮತ್ತು 5.50 ಎಕ್ಸೆಪ್ಷನಲ್ ಎಕಾನಮಿಯಲ್ಲಿ ಬೌಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮುಖೇಶ್ ಕುಮಾರ್ ಅವರು 2 ವಿಕೆಟ್ಸ್ ತೆಗಿತಾರೆ 29 ರನ್ಸ್ ಕೊಟ್ಟು. ಮತ್ತೆ ಮುಂಬೈ ಇಂಡಿಯನ್ಸ್ ಕಡೆ ನೋಡಿದ್ರೆ ಆಸ್ ಯೂಶುವಲ್ ಜಸ್ಪ್ರೀತ್ ಬುಮ್ರಾ ಅವರು ಯಾವುದೇ ರೀತಿ ವಿಕೆಟ್ ಪಡ್ಕೊಳೋದಿಲ್ಲ. ಅವರು 4 ಓವರ್ಸ್ ಮಾಡ್ತಾರೆ, ಕೇವಲ 21 ರನ್ಸ್ ಕೊಡ್ತಾರೆ ವಿತ್ ದ 5.25 ಎಕಾನಮಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ನೋಡಿದ್ರೆ ದೀಪಕ್ ಚಹರ್ ಅವರು 3 ಓವರ್ ಮಾಡ್ತಾರೆ, 20 ರನ್ ಕೊಡ್ತಾರೆ, ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನಿಷಿಯಲಿ KL ರಾಹುಲ್ನ ಕಳ್ಕೊಂಡ್ಮೇಲೆ ಆ ಥರ ಸ್ಟಾರ್ಟ್ ಸಿಗಲಿಲ್ಲ ಅಂದ್ರೂ ಪತುಮ್ ನಿಸಾಂಕ ಮತ್ತು ಸಮೀರ್ ರಿಜ್ವಿ ಅವರು ಒಳ್ಳೆ ಬ್ಯಾಟಿಂಗ್ ಆಡಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಮ್ಯಾಚ್ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಲು ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಿನ್ನೆ ನಡೆದಂಥ ಮತ್ತೊಂದು ಡಬಲ್ ಹೆಡರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು 6 ರನ್ಗಳ ಭರ್ಜರಿ ಜಯ ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಟಾಸ್ ಗೆದ್ದು ಪ್ರೊಆಕ್ಟಿವ್ ಡಿಸಿಷನ್ ತಗೊಂಡಂಥ ರಾಜಸ್ಥಾನ್ ರಾಯಲ್ಸ್ ಕ್ಯಾಪ್ಟನ್ ರಯಾನ್ ಪರಾಗ್ ಅವರು ಬ್ಯಾಟಿಂಗ್ ಮಾಡ್ತೀವಿ ಗುರು ನಾವು ಅಂತ ಹೇಳ್ತಾರೆ. ಆಗ ಬ್ಯಾಟಿಂಗ್ ಮಾಡಿದಂಥ ರಾಜಸ್ಥಾನ್ ರಾಯಲ್ಸ್ 210 ರನ್ ಭರ್ಜರಿ ಟಾರ್ಗೆಟ್ ನೀಡುತ್ತೆ ಅಲಾಟೆಡ್ 20 ಓವರ್ಸಲ್ಲಿ ಗುಜರಾತ್ ಟೈಟಾನ್ಸ್ ಅವ್ರಿಗೆ. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಅಂತ ನೋಡಿದ್ರೆ ಧ್ರುವ್ ಜುರಲ್ ಅವರು ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ, 75 ರನ್ಸ್ ಮಾಡ್ತಾರೆ 42 ಬಾಲ್ಸಲ್ಲಿ. ಮತ್ತು ಓಪನಿಂಗಲ್ಲಿ ಬಂದಂಥ ಯಶಸ್ವಿ ಜೈಸ್ವಾಲ್ ಅವರು 55 ರನ್ಸ್ ಮಾಡ್ತಾರೆ 36 ಬಾಲ್ಸಲ್ಲಿ. ಅದೇ ರೀತಿ ವೈಭವ್ ಸೂರ್ಯವಂಶಿ ಅವರು ಕೂಡ ಆಸ್ ಯೂಶುವಲ್ ಅವರು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ, 31 ರನ್ಸ್ ಮಾಡ್ತಾರೆ 18 ಬಾಲ್ಸಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಗುಜರಾತ್ ಟೈಟನ್ಸ್ ಬೌಲಿಂಗ್ ಅಂತ ಬಂದರೆ ಯಾರು ಆ ಥರ ಬೌಲಿಂಗ್ ಮಾಡೋದಿಲ್ಲ. ರಬಾಡ್ ಅವ್ರು ಮಾತ್ರ ಕೇವಲ 2 ವಿಕೆಟ್ ತೆಗಿತಾರೆ. ಮತ್ತು ಇನ್ನು ಬಂದಂಥ ಮೊಹಮ್ಮದ್ ಸಿರಾಜ್ ಅವರು ಆಗಲಿ ಪ್ರಸಿದ್ಧ ಕೃಷ್ಣ ಅವರು ಎಲ್ಲ ಎಕ್ಸ್ಪೆನ್ಸಿವ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು 210 ರನ್ ಟಾರ್ಗೆಟ್ ಚೇಸ್ ಮಾಡಲು ಹೋದಂಥ ಗುಜರಾತ್ ಟೈಟನ್ಸ್ ಅವ್ರಿಗೆ ಒಳ್ಳೆ ಸ್ಟಾರ್ಟ್ ಸಿಗುತ್ತೆ. ಕುಮಾರ್ ಕುಶಾಗ್ರಾ ಅವರಾಗಲಿ ಸಾಯಿ ಸುದರ್ಶನ್ ಅವರಾಗಲಿ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಸಾಯಿ ಸುದರ್ಶನ್ ಅವರು 73 ರನ್ಸ್ ಮಾಡ್ತಾರೆ 44 ಬಾಲ್ಸಲ್ಲಿ. ಇನ್ನು ಜೋಶ್ ಬಟ್ಲರ್ ಅವರು 26 ರನ್ಸ್ ಮಾಡ್ತಾರೆ 14 ಬಾಲ್ಸಲ್ಲಿ. ಇಲ್ಲ ಆಸ್ ಯೂಶುವಲ್ ಗೊತ್ತಿರೋ ಥರನೇ ನೆನ್ನೆ ಪ್ರಿಡಿಕ್ಷನಲ್ಲಿ ಹೇಳಿದ್ದೆ, ಇವರ ಮಿಡ್ಲ್ ಆರ್ಡರ್ ಅಂತೂ ವರಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮಿಡ್ಲ್ ಆರ್ಡರ್ ಮತ್ತೆ ಕೊಲ್ಯಾಪ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಮಿಡ್ಲ್ ಆರ್ಡ್ರಿಂದನೇ ಈ ಮ್ಯಾಚ್ ಸೋತಿದೆ ಅಂತಲೂ ಹೇಳ್ಬೋದು. ಮತ್ತು ಕೊನೆಯಲ್ಲಿ ನೋಡಿದ್ರೆ ರಶೀದ್ ಖಾನ್ ಮತ್ತು ಕಗಿಸೋ ರಬಾಡ್ ಅವರು ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಇನ್ನೇನು ಹೋಪ್ಸ್ ಎಲ್ಲ ಹೋಗ್ಬಿಟ್ಟಿತ್ತು ಅನ್ನೋ ಟೈಮಲ್ಲಿ ಅವರು ಮ್ಯಾಚ್ಗೆ ಜೀವ ತುಂಬ್ತಾರೆ ಅಂತಲೇ ಹೇಳ್ಬೋದು. ಅವರು ಕಗಿಸೋ ರಬಾಡ್ ಅವರು 23 ರನ್ ಮಾಡಿದ್ರೆ 16 ಬಾಲಲ್ಲಿ, ರಶೀದ್ ಖಾನ್ ಅವರು 24 ರನ್ ಮಾಡ್ತಾರೆ, ಅವರು ಕೇವಲ 16 ಬಾಲಲ್ಲಿ ಅಂತಲೇ ಹೇಳ್ಬೋದು. ಲಾಸ್ಟ್ ಓವರಲ್ಲಿ 11 ರನ್ಸ್ ರಿಕ್ವೈರ್ಡ್ ಇರುತ್ತೆ. ಆ ಟೈಮಲ್ಲಿ ತುಷಾರ್ ದೇಶಪಾಂಡೆ ಅವರು ಒಳ್ಳೆ ಬೌಲಿಂಗ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ಡಿಫೆಂಡ್ ಮಾಡಿ ರಾಜಸ್ಥಾನ್ಗೆ 6 ರನ್ಗಳ ಭರ್ಜರಿ ಜಯ ಸಾಧಿಸ್ಕೊಡ್ತಾರೆ ಅಂತಲೂ ಹೇಳ್ಬೋದು. ಇನ್ನು ಇವತ್ತು ಕೂಡ ಡಬಲ್ ಹೆಡರ್ ಮ್ಯಾಚಸ್ ಇದೆ. ಅದರಲ್ಲಿ ಫಸ್ಟ್ ಮ್ಯಾಚಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಮೀಟ್ ಮಾಡ್ತಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್. ಇವರ ಹೆಡ್ ಟು ಹೆಡ್ ನೋಡಿದ್ರೆ 6 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು 4 ಮ್ಯಾಚ್ ಗೆದ್ದಿದ್ರೆ ಸನ್ರೈಸರ್ಸ್ ಹೈದರಾಬಾದ್ ಅವರು 2 ಮ್ಯಾಚ್ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಕ್ಲಿಯರೆನ್ಸ್ ಡಾಮಿನೆನ್ಸ್ ಕಾಣಿಸ್ತಿದೆ ಲಕ್ನೋ ಸೂಪರ್ ಜೈಂಟ್ಸ್ ಅವ್ರದ್ದು. ಇನ್ನು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನ ಸ್ಟಾಟ್ಸ್ ಅಂತ ನೋಡಿದ್ರೆ ಇಲ್ಲಿ 81 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 41% ಬ್ಯಾಟ್ ಫಸ್ಟ್ ಮಾಡಿರೋರು ಗೆದ್ದಿದ್ರೆ, ಇನ್ನು 58% ಬೋಲ್ ಫಸ್ಟ್ ಮಾಡಿರೋರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಫಸ್ಟ್ ಇನ್ನಿಂಗ್ ಅವರೇಜ್ ಸ್ಕೋರ್ ಅಂತ ನೋಡಿದ್ರೆ 164 ಇದೆ. ಇನ್ನು ಸೆಕೆಂಡ್ ಇನ್ನಿಂಗ್ ಅವರೇಜ್ ಸ್ಕೋರ್ ಬಂದು 154
ಸ್ಕೋರ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಹೈಯೆಸ್ಟ್ ಟೋಟಲ್ ಬಂದು 286 ಬೈ ಸನ್ರೈಸರ್ಸ್ ಹೈದರಾಬಾದ್, ಅದು ಅಗೇನ್ಸ್ಟ್ RR ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಲೋಯೆಸ್ಟ್ ಟೋಟಲ್ ಬಂದು 80 ರನ್ಸ್ ಇರುತ್ತೆ, ಆಲ್ಔಟ್ ಆಗಿರ್ತಾರೆ ಬೈ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅಂತಲೇ ಹೇಳ್ಬೋದು. ಇನ್ನು ಹೈಯೆಸ್ಟ್ ಚೇಸ್ ಅಂತ ಬಂದರೆ 247 ಇದೆ, ಅದು ಬೈ SRH ಅವರು ಅಗೇನ್ಸ್ಟ್ PBKS ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಲೋಯೆಸ್ಟ್ ಡಿಫೆಂಡ್ ಅಂತ ಬಂದರೆ 118 ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬೋತ್ ಟೀಮ್ ಪ್ಲೇಯಿಂಗ್ 11s ಅಂತ ಬಂದರೆ ಆಸ್ ಯೂಶುವಲ್ ಸೇಮ್ ಪ್ಲೇಯಿಂಗ್ 11 ಹೋಗ್ತಾರೆ. ಈ ಕಡೆ ಎಕ್ಸ್ಪೆಕ್ಟೆಡ್ ಚೇಂಜ್ ದಿಗ್ವೇಶ್ ರೆಡ್ಡಿ ಅವರು ಡೈರೆಕ್ಟ್ ಪ್ಲೇಯಿಂಗ್ 11ನಲ್ಲಿ ವಾಕಿನ್ ಮಾಡಬೇಕು, ಯಾಕಂದರೆ ಲಾಸ್ಟ್ ಮ್ಯಾಚ್ ಕೂಡ ಅವರು ಮಿಸ್ ಔಟ್ ಆಗಿರ್ತಾರೆ. ಸೊ ಅವರ ಪ್ರೆಸೆನ್ಸ್ ಯೂಜ್ ಇಂಪ್ಯಾಕ್ಟ್ ಮಾಡಿರುತ್ತೆ. ಸೊ ಈ ಕಡೆ ಸೇಮ್ ಪ್ಲೇಯಿಂಗ್ 11 ಆಡ್ತಾರೆ ಈ ಮ್ಯಾಚ್ ಅಂತಲೇ ಹೇಳ್ಬೋದು. ಇನ್ನು SRH ಕಡೆ ಸೇಮ್ ಆಸ್ ಯೂಶುವಲ್ ಅಭಿಷೇಕ್ ಶರ್ಮಾ ಅವರು, ಟ್ರಾವಿಸ್ ಹೆಡ್ ಓಪನ್ ಮಾಡಿದ್ರೆ, ಇಶಾನ್ ಕಿಶನ್ ಒನ್ ಡೌನಲ್ಲಿ, ನಿತೀಶ್ ಕುಮಾರ್ ರೆಡ್ಡಿ, ಎನ್ರಿಚ್ ಕ್ಲಾಸನ್, ಸಲೀಲ್ ಅರೋರಾ, ಅನಿಕೇತ್ ವರ್ಮಾ ಮತ್ತು ಜಿಹಾನ್ ಅನ್ಸಾರಿ ಇಲ್ವಾ ಹರ್ಷ್ ದುಬೆ ಅವರು ಆಡ್ಬೋದು. ಇನ್ನು ಹರ್ಷಲ್ ಪಟೇಲ್ ಅವರು ಲಾಸ್ಟ್ ಮ್ಯಾಚ್ ಮಿಸ್ ಔಟ್ ಆಗಿದ್ದರು, ಅವ್ರ ಬದಲು ಶಿವಾಂಗ್ ಅವರು ಬಂದಿದ್ದರು. ಈ ಮ್ಯಾಚ್ ಏನು ಮಾಡ್ತಾರೆ ಗೊತ್ತಿಲ್ಲ, ಕಾದು ನೋಡಬೇಕು. ಇನ್ನು ಜೈದೇವ್ ಉನಾದ್ಕಟ್ ಅವರು ಇರ್ತಾರೆ, ಇಶಾನ್ ಮಲ್ಲಿಂಗ, ಡೇವಿಡ್ ಪೇನ್ ಅವರು ಇರ್ತಾರೆ. ಇನ್ನು ಸೇಮ್ LSG ಕಡೆ ಸೇಮ್ ರಿಷಬ್ ಪಂತ್ ಅವರು, ಮಿಚೆಲ್ ಮಾರ್ಷ್ ಅವರು ಓಪನ್ ಮಾಡ್ತಾರೆ. ಒನ್ ಡೌನಲ್ಲಿ ಮಾರ್ಕ್ ರಮ್ ಬಂದರೆ, ನಂಬರ್ 4ಅಲ್ಲಿ ಆಯುಷ್ ಬದನಿ, ನಿಕೋಲಸ್ ಪೂರನ್ ಬರಬೇಕು. ಯಾಕಂದರೆ ಲಾಸ್ಟ್ ಮ್ಯಾಚ್ ನೋಡ್ಬೋದು ಮಿಡ್ಲ್ ಆರ್ಡ್ರಲ್ಲಿ ಪವರೇ ಇರಲಿಲ್ಲ. ಸೊ ಬ್ಯಾಟಿಂಗ್ ಆರ್ಡ್ರಲ್ಲಿ ಸ್ವಲ್ಪ ಸ್ಲೈಟ್ಲಿ ಚೇಂಜಸ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಇನ್ನು ಮುಕುಲ್ ಚೌಧರಿ ಅವರು ಆಡ್ತಾರೆ, ದಿಗ್ವೇಶ್ ರಾಠಿ, ಮೋಸಿನ್ ಖಾನ್, ಮೊಹಮ್ಮದ್ ಶಮಿ, ಅನ್ರಿಕ್ ನೋಕಿಯಾ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶಬಾಜ್ ಅಹಮದ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಮ್ಯಾಚ್ ಪ್ರಿಡಿಕ್ಷನ್ ಅಂತ ಬಂದರೆ ನನಗೆ ಯಾಕೋ LSG ಗೆಲ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಕಂಪೇರ್ಡ್ ಟು ಸನ್ರೈಸರ್ಸ್ ಹೈದರಾಬಾದ್ LSG ಬೌಲಿಂಗ್ ಲೈನಪ್ ಅನ್ನೋದು ಫಾರ್ ಅಹೆಡ್ ಇದೆ, ಮತ್ತು ಬ್ಯಾಟಿಂಗ್ ಕಂಪ್ಯಾರಿಸನ್ನೇ ಬೇಡ, ಎರಡು ಟೀಮ್ ಬ್ಯಾಟಿಂಗ್ಸು ಸ್ಟ್ರಾಂಗ್ ಇದ್ದಾವೆ. ಸೊ ಇಲ್ಲಿ ಬೌಲಿಂಗ್ ಅಂತ ನೋಡಿದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಸ್ಟ್ರಾಂಗ್ ಇದೆ. ಸೊ ಅದರಿಂದ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಈ ಮ್ಯಾಚ್ ಗೆಲ್ಬೋದು ಅಂತ ಹೇಳ್ತೀನಿ. ಇನ್ನು ಸೆಕೆಂಡ್ ಮ್ಯಾಚ್ ಅಂತ ಬಂದರೆ ನಡೀತಿರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಅದು ಬದ್ಧ ವೈರಿಗಳ ಕಾಳಗ ಅಂತಲೇ ಹೇಳ್ಬೋದು. ಅದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೀಟ್ ಆಗ್ತಿದೆ ಚೆನ್ನೈ ಸೂಪರ್ ಕಿಂಗ್ಸ್ನ ಅಂತಲೇ ಹೇಳ್ಬೋದು. ಇವರ ಹೆಡ್ ಟು ಹೆಡ್ ನೋಡಿದ್ರೆ 35 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 21 ಮ್ಯಾಚಸ್ ಗೆದ್ದಿದ್ರೆ, RCB 13 ಮ್ಯಾಚಸ್ ಗೆದ್ದಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಾವು ನೋಡ್ಬೋದು ಹೆಡ್ ಟು ಹೆಡ್ಡಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಫಾರ್ ಅವೇ ಇದೆ ಕಂಪೇರ್ ಟು ರಾಯಲ್ ಚಾಲೆಂಜರ್ಸ್. ಆದರೆ ಈಗ ಪಾಸ್ಟ್ ಈಸ್ ಪಾಸ್ಟ್, ನಮ್ಮ ಕರೆಂಟ್ RCB ಟೀಮ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಕಂಪೇರ್ ಮಾಡಿದ್ರೆ ಫಾರ್ ಅವೇ ಇದೆ ಮತ್ತು ಬೆಟರ್ ಇದೆ ಅಂತಲೂ ಹೇಳ್ಬೋದು. ಇನ್ನು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ ಸ್ಟ್ಯಾಟ್ಸ್ ಅಂತ ಬಂದರೆ ಇಲ್ಲಿ 103 ಮ್ಯಾಚಸ್ ನಡೆದಿರುತ್ತೆ. ಅದರಲ್ಲಿ ಬ್ಯಾಟ್ ಫಸ್ಟ್ ಮಾಡಿರೋರು 41% ಗೆದ್ದಿದ್ರೆ, ಬೌಲ್ ಫಸ್ಟ್ ಮಾಡಿರೋರು 53% ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಫಸ್ಟ್ ಇನ್ನಿಂಗ್ ಅವರೇಜ್ ಸ್ಕೋರ್ 169 ಇರುತ್ತೆ, ಸೆಕೆಂಡ್ ಇನ್ನಿಂಗ್ 151 ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಹೈಯೆಸ್ಟ್ ಟೋಟಲ್ ಬಂದು 287 ಬೈ ಸನ್ರೈಸರ್ಸ್ ಹೈದರಾಬಾದ್ ಅವರು ಮಾಡಿರ್ತಾರೆ ಅಗೇನ್ಸ್ಟ್ RCB ಮೇಲೆ. ಇಲ್ಲಿ ಲೋಯೆಸ್ಟ್ ಸ್ಕೋರ್ 48 for 3 5 overs ಮ್ಯಾಚಸಲ್ಲಿ KKR ಅವರು ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಹೈಯೆಸ್ಟ್ ಚೇಸ್ ಬಂದು 213 ಬೈ ಲಕ್ನೋ ಸೂಪರ್ ಜೈಂಟ್ಸ್, ಅದು ಅಗೇನ್ಸ್ಟ್ RCB ಆಗಿರುತ್ತೆ. ಇನ್ನು ಲೋಯೆಸ್ಟ್ ಡಿಫೆಂಟ್ ಅಂತ ಬಂದು 106 ರನ್ ಬೈ CSK, ಅದು ಅಗೇನ್ಸ್ಟ್ RCB ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ಲೇಯಿಂಗ್ 11 ಅಂತ ಬಂದರೆ ಓಪನ್ ಮಾಡ್ತಾರೆ CSK ಕಡೆ ಸಂಜು ಸ್ಯಾಮ್ಸನ್ ಮತ್ತು ರುತುರಾಜ್ ಗಾಯಕ್ವಾಡ್ ಅವರು. ಒನ್ ಡೌನಲ್ಲಿ ಆಯುಷ್ ಮಾತ್ರೆ ಅವರು, ಇವರು ಲಾಸ್ಟ್ ಮ್ಯಾಚ್ ಒಳ್ಳೆ ಇನ್ನಿಂಗ್ ಆಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅಪ್ಡೇಟ್ ಬರ್ತಿದೆ, ಡೆವಾಲ್ಡ್ ಬ್ರೇವಿಸ್ ಅವರು ಫುಲ್ ಫಿಟ್ ಆಗಿದ್ದಾರೆ, ಇವತ್ತು ಮ್ಯಾಚ್ ಆಡ್ಬೋದು ಅಂತ. ಸೊ ಅವರು ಡೈರೆಕ್ಟಾಗಿ ನಂಬರ್ 4ಅಲ್ಲಿ ಆಡ್ತಾರೆ. ಇನ್ನು ಸರ್ಫ್ರಾಜ್ ಖಾನ್, ಶಿವಮ್ ದುಬೆ ಮತ್ತು ಕಾರ್ತಿಕ್ ಶರ್ಮಾ ಅವರು ಆಡ್ಬೋದು. ಇನ್ನು ನೂರ್ ಅಹಮದ್ ಅವರು ಸ್ಪಿನ್ನರ್ ಆಗಿ ಆಡ್ತಾರೆ. ಇನ್ನು ಮ್ಯಾಟ್ ಹೆನ್ರಿ ಅವರು ಇರ್ತಾರೆ, ಖಲೀಲ್ ಅಹಮದ್, ಮುಖೇಶ್ ಚೌಧರಿ ಅವರು ಇರ್ತಾರೆ, ಮತ್ತು ರಾಹುಲ್ ಚಹರ್ ಅಥವಾ ಪ್ರಶಾಂತ್ ವೀರ್ ಅವರು ಬರ್ಬೋದು ಅಂತಲೇ ಹೇಳ್ಬೋದು. ಇನ್ನು ನಮ್ಮ RCB ಕಡೆ ಸೇಮ್ 11 ವಿನ್ನಿಂಗ್ ಕಾಂಬಿನೇಷನ್ ತೊಗೊಂಡೋಗ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಅವ್ರು ಓಪನ್ ಮಾಡಿದ್ರೆ, ಒನ್ ಡೌನಲ್ಲಿ ಪಡಿಕಲ್ ಅವ್ರು ಬರ್ತಾರೆ. ಇನ್ನು ನಮ್ಮ ನಾಯಕ ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ನ ನೈಟ್ ಮೇರ್ ಅಂತಲೇ ಹೇಳುವಂಥ ರೊಮಾರಿಯೋ ಶೆಫರ್ಡ್ ಅವರು ಇರ್ತಾರೆ, ಕೃಣಾಲ್ ಪಾಂಡ್ಯ ಅವರು ಇರ್ತಾರೆ, ಮಂಗೇಶ್ ಯಾದವ್ ಅವರು ಬರ್ಬೋದು. ಓವರ್ ಟು ಅಭಿನಂದನ್ ಈ ಮ್ಯಾಚ್, ಯಾಕಂದರೆ ಅವ್ರು ಲಾಸ್ಟ್ ಮ್ಯಾಚ್ ಆ ಥರ ಪರ್ಫಾರ್ಮ್ ಮಾಡಿಲ್ಲ. ಇನ್ನು ಜೇಕಬ್ ಡಫಿ ಅವರು ಇರ್ತಾರೆ, ಇಲ್ಲಾಂದರೆ ಆ್ಯಸಲ್ ವುಡ್ ಫಿಟ್ ಇದ್ದರೆ ಡೈರೆಕ್ಟ್ ಆ್ಯಸಲ್ ಗಾಡ್ ಅವರು ಪ್ಲೇಯಿಂಗ್ 11ಅಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಭುವನೇಶ್ವರ್ ಇರ್ತಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಅಂತ ಬರ್ಬೋದು ಅಂತಲೇ ಹೇಳ್ಬೋದು. ಇನ್ನು ಬೋತ್ ಟೀಮ್ ಕಂಪ್ಯಾರಿಸನ್ ಅಂತ ನೋಡಿದ್ರೆ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ RCB ತುಂಬ ಸ್ಟ್ರಾಂಗ್ ಇದೆ ಮತ್ತು ಡಾಮಿನೇಟಿಂಗ್ ವಿಕ್ಟರಿ ಪಡ್ಕೊಂಬರ್ತಿದೆ ಸನ್ರೈಸರ್ಸ್ ಹೈದರಾಬಾದ್ ಮೇಲೆ ಅಂತಲೂ ಹೇಳ್ಬೋದು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ 2 ಮ್ಯಾಚ್ ಸೋತ್ಕೊಂಡು ಬರ್ತಿದೆ. ಸೊ ಈ ಮ್ಯಾಚ್ ಹೋಪ್ಫುಲಿ ಅವರು ಗೆಲ್ಲೋದಕ್ಕೆ ನೋಡ್ತಿರ್ತಾರೆ. ಬಟ್ ಆದರೆ ಕಂಪೇರ್ ಟು
RCB ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಂತೂ ಆ ಥರ ಹೇಳ್ಕೊಳೋ ಟೀಮ್ ಇರೋದಿಲ್ಲ. ಆ ಥರ ಬೌಲಿಂಗ್ ಲೈನಪ್ ಇಲ್ಲ, ಮತ್ತು ಬ್ಯಾಟಿಂಗಲ್ಲೂ ಕ್ಲಿಯರ್ ಇನ್ಎಕ್ಸ್ಪೀರಿಯನ್ಸ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. RCB ಎಲ್ಲ ಬಾಕ್ಸಸ್ ಟಿಕ್ ಮಾಡಿದೆ. ಸೊ ಈ ಮ್ಯಾಚ್ ಹೋಪ್ಫುಲಿ ನಮ್ಮ ಹೋಮ್ ಟೀಮ್ ಗೆಲ್ಲಿ ಅಂತ ಆಶಿಸುತ್ತಾ ಶೋ ಎಂಡ್ ಮಾಡೋಣ. ಇಲ್ಲಿವರೆಗೂ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ. ಥ್ಯಾಂಕ್ ಯು ಸೋ ಮಚ್.